ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ನಿನ್ನೆ ನಾನು ಡ್ರೆಸ್ಸದ್ದು ವಿಡಿಯೋ ಮಾಡಿದ್ದೆ, ಲಾಗ್ ಮಾಡಿದ್ದೆ. ಇವತ್ತು ಸೀರಿದು ಲಾಗ್ ಮಾಡಾಕ್ತೀನಿ. ಸೀರೆ ಕಲೆಕ್ಷನ್ ಯಾವ ಥರ ಅದಾವ ನಾನು ಅಂತ ಹೇಳಿ ತೋರಿಸ್ತೀನಿ ಅಂತ. ಸೊ ನಂದು ಮದ್ವೆ ಸೀರೆ ಅಷ್ಟು ಬಿಟ್ರೆ ಮತ್ತೆ ಯಾವ ಸೀರೆನೂ ತೊಗೊಂಡಿಲ್ಲ ನಾ ಇನ್ನೂವರೆಗೂ. ಬರ್ರಿ ನಿಮಗೆ ತೋರಿಸ್ತೀನಿ. ಇದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಎಲ್ಲ ಫಸ್ಟ್ ಇದು ತೋರಿಸಿರಿ, ನೀವು ತೋರಿಸಿರಿ. ಯಾರು ನೋಡು ಬೀಡಪ್ಪಿ ಗುಲಾಬಿ ಚೈತನ್ಯ ಮರು 1 2 3 ಫಸ್ಟ್ ಇದೆ. ಫಸ್ಟ್ ಇದು ಮುಗಿಸ್ಕೊಂಡು ಆಮೇಲೆ ಇದಕ್ಕೆ ಕೆಳಗೆ ಬರೋದು. ಏನದು ಹಾಡ ಯಾವ್ದು ಹಾಡಿದೆ? ಅದು ಗುಲಾಬಿ ಡಬ್ಬಿ ಏನದು? ಅಬ್ಬಿ ಡಬ್ಬಿ ಗುಲಾಬಿ ಡಬ್ಬಿ ಚೈತನ್ಯ ನಂಬರ್ 1 2 3. ನಾವು ಸಣ್ಣವರಿದ್ದಾಗ ಹಿಂಗೆ ಅದು ಏನ್ರಿಪ್ಪ ಮುಟ್ಟಾಟಿಕೆ ಆಡೋ ಮುಂಚೆಕ ನೀ ಪಾರ್ ನಾ ಪಾರ್ ಅಂತ ಐತಲ್ರಿ, ಹಂಗೆ. ಅದಕ್ಕೆ ಇದು ಬಂದ್ರಿ ಫಸ್ಟ್ ಇದು ನೋಡೋಣ ಅಂತ. ಫಸ್ಟ್ ಈ ಸಾರಿ ಮದ್ವಿದ ರೀ. ಮದ್ವಿದಂದ್ರೆ ಏನ್ರಿ, ಮದ್ವಿ ಒಳಗೆ ಕೊಡಿಸಿದ್ದ. ಇದು ಸತ್ಯನಾರಾಯಣ ಪೂಜೆಗೆ ಹಾಕೊಂಡು ಕೂಡಕಂತೆ ಕೊಡಿಸಿದ್ರು. ಅದ್ರ ಬ್ಲೌಸ್ ಇದಲ್ಲ ರೀ, ಇದು ಸಪ್ರೇಟ್ ನಾನು ತೊಗೊಂಡಿದ್ದೆ ಬ್ಲೌಸ್ ಪೀಸ್. ಇದು ಸ್ಟೋನ್ ಬಂದಿತ್ತು, ಅದ್ರ ಜೊತೆಗೆ ಯಾವ ಟ್ರೆಂಡ್ ಇತ್ರಿಪ್ಪ ಇದು ಅವಾಗ ತೊಗೊಂಡಿದ್ದೆ. ಅಲ್ಲೇ ನಮ್ಮ ಊರಾಗ ಹೊಲಿಸಿದ್ದು ಬ್ಲೌಸ್ ಟೇಲರ್ ಆಂಟಿ ಕಡೆ. ಬಾಂಬೆ ಟೇಲರ್ ಅಲ್ರಿ, ಇನ್ನೊಬ್ರು ಆಂಟಿ ಇದ್ರು, ಅವ್ರ ಕಡೆ ಹೊಲಿಸಿದ್ದೆ. ಇದು ಬ್ಲೌಸ್ ಪೀಸ್ ಇದ್ರದಲ್ಲ, ಇದು ಇನ್ನೂ ಅದ್ರೊಳಗೆ ಐತಿ, ಕಟ್ಟು ಮಾಡಿಲ್ಲ ಮತ್ತು ಪಿಕೋನು ಮಾಡಿಸಿಲ್ಲ ಇನ್ನೂ. ಆದರೂ ಇವೆಲ್ಲ ಏನು ಸಾರಿ ತೊಗೊಂಡಿವಲ್ಲ ಇವು ಇಷ್ಟು ಚಂದಾಗಿ ತೊಗೊಂಡಿದ್ರಿ ನಾವು. ಮದ್ವೆ ನಾವು ಎಲ್ಲ ಶಾಪಿಂಗ್ ಮಾಡಿದ್ದಂದ್ರೆ ಚಂದಾಗಿ ಮಾಡಿದ್ದು. ಈಗ ಸಾರಿ ತೋರಿಸ್ತೇನೆ ಬರೀ. ಈ ಥರ ಬಾರ್ಡ್ರಿ ಹಿಂಗೆ ಐತ್ರಿ, ಇದ್ರೊಳಗೆ ಸ್ವಲ್ಪ ಎಲಿ ಅದಾವು ಮತ್ತು ಆ್ಯಂಡ್ ಇದು ಶರ್ಗ್ ಹಿಂಗೆ ಐತಿ ನೋಡ್ರಿ ಈ ಥರ. ಇಲ್ಲಿ ಗೊಂಡೆ ಕಟ್ಟಾರ ಇವ್ರಿ, ಚಂದ ಐತ್ರಿ. ಇದು ಏನ್ರಿ ಉಬ್ಬಲ್ಲ, ಕರೆಕ್ಟಾಗಿ ಕೂಡ್ತೈತೆ ಮೈಗೆ ಅಂಟ್ಕೊಂಡು, ಅದೊಂದು ಚಲೋ ರೀ. ಏನು ಉಬ್ಬುದಿತ್ತಂದ್ರೆ ಅದು ಉಬ್ಬು ನಾನು ಹಿಂಗೆ ಕಾಣ್ತೈತಿ ರೀ. ಹಿಂದರಿಪ್ಪ ಸೀರಿದೊಂದು ಹಣಗಳು ಭಾಳ ಐತ್ರಿ, ಮಡ್ಚೋದು ಭಾಳ ಕಷ್ಟ ಐತ್ರಿ ತೆಗೆದಾದ ನಂತರ. ಇದು ನೆಕ್ಸ್ಟ್ ನಂದು ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೇ ಅಂದ್ರೆ ರಿಸೆಪ್ಷನ್ ಆದ ನೆಕ್ಸ್ಟ್ ಡೇನ ನಾವು ಎಲ್ಲಮ್ಮ ಗುಡಿಗೆ ಹೋಗಿದ್ವಿ ರೀ. ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಬ್ಯಾಟಿ ದಿವಸ ಇದು ಈ ಸಾರಿ ಕೊಡ್ಸಿದ್ರು ನಮ್ಗೆ. ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೊಟ್ಕೊಳಕಂತ ಹೇಳಿ ಅಲ್ಲಿ ಏನೋ ಜಾಗ ಮಾಡಿದ್ವಿ ರೀ ನಾವು. ಅವಾಗ ಈ ಸಾರಿ ಕೊಟ್ರೆ ಉಟ್ಕೊ ಅಂತ ಹೇಳಿ ದೇವ್ರಿಗೆ ಹೋಗೋದಿತ್ತು. ಆ ಟೈಮಿಗೆ ಈ ಸಾರಿ ಕೊಟ್ಟಿದ್ರು. ಇದು ಮಸ್ತ್ ಐತಿ ಸಾರಿ. ನಂಗೆ ಇವೆರಡು ಸೀರೆ ಇಷ್ಟ ಆಗಿದೆ ನೋಡಿ. ಎರಡು ಸೆಲೆಕ್ಷನ್ ಅಂದೆ ಎಲ್ಲ ಸೀರೆ, ನೀನೆಲ್ಲ ಸೆಲೆಕ್ಷನ್ ಅಂದೆ. ಹಾಂ ನನಗೆ ಗೊತ್ತಿಲ್ಲ ರೀ, ಸೆಲೆಕ್ಟ್ ಮಾಡ್ಯಾನ ಬಿಟ್ಟಾನ ಗೊತ್ತಿಲ್ಲ, ಯಾಕಂದ್ರೆ ಹೋಗಿದ್ದಿಲ್ಲ ರೀ ಅಲ್ಲಿ. ಅಜ್ಜಿ ಇಬ್ಬರು ಅಜ್ಜಿಗಳು ಹೋಗಿದ್ರು. ನಿಮ್ಮ ಮಮ್ಮಿನೂ ಬಂದಿಲ್ಲಲ್ಲ? ಹಾಂ, ನಮ್ಮ ಮಮ್ಮಿ, ನಮ್ಮ ತಮ್ಮ, ಅಜ್ಜ 3 ಮಂದಿ ಅಜ್ಜಿಗಳು ಹೋಗಿದ್ದರಿ. ಅವ್ರು ಚಡ್ಸನ್ಕ ಇಲ್ಲಿಂದ ಕಾರ್ ಗಾಡಿ ಮಾಡ್ಕೊಂಡು ಹೋಗಿದ್ರು. ಆ ಲಾಗ್ ಇನ್ನೂ ಯಾರು ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ನಾನು ಮದ್ವೆ ಲಾಗ್ಸ್ ಎಲ್ಲ ಬಂದಾವು, ನೀವು ಹೋಗಿ ನೋಡ್ರಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೈತಿ, ಹೋಗಿ ನೋಡ್ಕೋಬೋದು. ಇದ್ರ ಬಾರ್ಡ್ರ್ ಮಸ್ತ್ ಐತ್ರಿ. ಇದು ಇಷ್ಟು ಚಂದ ಕಾಣ್ತೈತಲ್ರಿ, ಅಷ್ಟು ಮಸ್ತ್ ಕಾಣ್ತೈತಿ. ಯಾಕಂದ್ರೆ ಲೈಟ್ ಐತಲ್ರಿ, ಸ್ವಲ್ಪ ಇದು ಲೈಟ್ ಐತಿ, ವೈಲೆಟ್ ಕಲರ್ ಒಳಗೆ ಲೈಟ್ ಐತಿ, ಮಸ್ತ್ ಕಾಣ್ತೈತಿ. ಇದ್ರದ್ದು ನಾ ಬ್ಲೌಸ್ ಹೊಲಿಸಿಲ್ಲ, ಅದ್ರೊಳಗೆ ಐತಿ. ನಾನು ಹೊಲ್ಸಕ್ಕೂ ಹೋಗಿಲ್ಲ, ಯಾಕಂದ್ರೆ ಇಲ್ಲಿ ಟೇಲರ್ಸ್ ಹೆಂಗೆ ಗೊತ್ತ್ರಿ, ಕೊಟ್ಟಿದ್ದೆ ಒಂದು ಸತಿ ಹಳ ಹಿಡಿಸಿ ಕೊಟ್ಬಿಟ್ರೆ. ಹಾಗಾಗಿ ನಂಗೆ ನಂಬಿಕೆ ಬರವಲ್ತ. ಕೊಂಡು ಬೇಡ ಅನ್ನತ್ತೀನಿ. ಯಾವಾಗ ನಮ್ಮ ಊರಿಗೆ ಹೋಗ್ತಿಲ್ಲ ಅವಾಗ ಮಮ್ಮಿ ಕೈಯಾಗಿಲ್ಲಿಂದ ಕೊಟ್ಟು ಕಳಿಸ್ತೀನಿ, ಅವಾಗ ಹೊಲಿಸ್ಕೊಂಡ್ಬರ್ತಾಳೆ ಆಕಿ. ಅದಕ್ಕೆ ಇಲ್ಲಿ ಯಾಕಂದ್ರೆ ಒಬ್ರದ್ದು ಅಳತಿ ಇನ್ನೊಬ್ರಿಗೆ ಗೊತ್ತಾಗಲ್ರಿ ಪಟ್ ಅಂತ. ಅವ್ ಹೊಲ್ದಾನ್ರಿ ಮಾರಯ್ಯ, ಇಟ್ಟು ಹೊಲಸು ಹೊಲ್ದಾನ, ಅದು ಉಟ್ಕೋಲೇ ಬೇಡ ಅಂತ ಹಾಗೆ ಇಟ್ಬಿಟ್ಟಿದ್ದೆ ಅದು. ಆ್ಯಂಡ್ ಇದು ನೆಕ್ಸ್ಟ್ ಇದು ನಮ್ಮ ಮಮ್ಮಿ ಕೊಡ್ಸಿದ್ರಿ ಸಾರಿ. ಇದು ಇವ್ರು ಹೂವು ಮುಡ್ಸೋ ಟೈಮಿಗೆ ಬಂದಿದ್ರು, ಅವಾಗ ಈ ಸಾರಿ ಉಟ್ಕೊಂಡಿದ್ದೆ ನಾನು. ಫಸ್ಟ್ ನಮ್ಮ ಮಮ್ಮಿ ಕೊಡ್ಸಿದ್ದ ಸೀರೆ ಅಂದ್ರೆ ಇದು ನೋಡ್ರಿ. ಫಸ್ಟ್ ನಮ್ಮ ಮಮ್ಮಿ ಕೊಡ್ಸಿತ್ತಂದ್ರೆ ಇದೇ ಫಸ್ಟ್. ಇದ್ರ ಬ್ಲೌಸ್ ಅಲ್ಲಿ ವಿದ್ಯೆಗೆರಾಗ ಹೊಲಿಸಿದ್ದೆ. ಎಷ್ಟು ದಿನದಾಗ ಹೊಲ್ಕೊಟ್ಟಾರ ಹೇಳ್ರಿ? ಬರೀ 2 ದಿನದಾಗ ಹೊಲ್ಕೊಟ್ಟಾರಿ ಇದು ಬ್ಲೌಸ್. ನಾನು ಚಂದ ಹೊಲಿತಾರ ಅಂದ್ಕೊಂಡಿದ್ದೆ, ಬಟ್ ಅವ್ರಿಗೆ ಹಿಂಗೆ ಹೊಲ್ದಾರ್ರಿ. ಬಟ್ ಅದು ನನಗೆ ಹಿಂದೆ ಚಂದ ಕಂಡಿಲ್ಲ, ಯಾಕೆ ಯಾರಿಗೆ ಗೊತ್ತು. ಅವಾಗ ಸ್ವಲ್ಪ ಭಾಳ ದಪ್ಪಿದ್ದೆ ರೀ ನಾನು. ಹಂಗಾಗಿ ಇದು ನಾನು ಮನ್ಯಾಗ ಕುತ್ಕೊಂಡು ಖಾಲಿ ಇದ್ದಾಗ ಕುತ್ಕೊಂಡು ಈ ಥರ ನಾನೇ ಹೊಲ್ಕೊಂಡೀನಿ. ಇಲ್ಲೇ ನೋಡ್ರಿ. ಅಂದರೆ ಏನೋ ಇದು ಸಿಕ್ಕಿತ್ರಿ ಇಲ್ಲೇ ಬಸ್ ಸ್ಟಾಪ್ ಕಡೆ, ಅವು ನೋಡಿ ಬಂದಿದ್ದೆ ಸ್ಟೋನ್ಸ್. ಸೊ ಇದು ಎಷ್ಟೋ ಕೊಟ್ಟು ತೊಗೊಂಬಂದಿದ್ದೆ. ನಾನೇ ಇದನ್ನ ರೀ ಕೈಯಾರೆ ಮಾಡ್ಕೊಂಡಿದ್ದೆ. ನಾನು ಫಸ್ಟ್ ಬ್ಲೌಸಿಗೆ ನಾನೇ ಈ ಥರ ಡೆಕೋರೇಟ್ ಮಾಡಿದ್ದೆ. ಇದು ಸೀರೆ ಮಸ್ತ್ ಐತಿ. ಅವಾಗ ಮೊದಲು ಇದು ಟ್ರೆಂಡ್ ಇತ್ತು ರೀ. ಯಾವಾಗ ರೀ ನಾನು ಹೂ ಮಾಡೋ ಶಾಸ್ತ್ರದಾಗ ಬಂದಿದ್ರಲ್ಲ ಇವರು, ಅವಾಗ ಇದು ಭಾಳ ಜನ ಸೀರೆ ತೊಗೊಂಡಿದ್ದೀರಿ ನಮ್ಮ ಊರೊಳಗೆ. ಹಾಗಾಗಿ ಇಂಥದ್ದು 2 ಸೀರೆ ತೊಗೊಂಡಿನಿ. ಇವು ಮೆತ್ತಗದಾವು, ಸಾಫ್ಟ್ ಅದಾವು, ಮೈಗೆ ಅಂಟ್ಕೊಲಾರ್ದೇ ಕರೆಕ್ಟ್ ನೀರಿಗೆ ಬೀಳ್ತಾವೆ, ಕರೆಕ್ಟ್ ಪ್ಲೇಟ್ ಬೀಳ್ತಾವೆ, ಮಸ್ತ್ ಇತ್ತು ಇದು. ಅದಕ್ಕೆ ಇದು ತೊಗೊತೆ.
ನಮ್ಮ ಮಮ್ಮಿ ಫಸ್ಟ್ ಸೀರೆ ಕೊಡ್ಸಿದಂದ್ರೆ ಇದೆ ಇದು ಒಂದು ಮತ್ತೆ ಇದು ಒಂದು ರೀ ಇಲ್ಲ ಐತಲ್ಲ ಇದು ಇದ್ದೇ ನೋಡ್ರಿಪ್ಪ ಬಿಜಾಪುರದಾಗ ಹೊಲಿಸಿದ್ದು ಇದೇ ಬ್ಲೌಸ್ ಇಟ್ಟು ಹೊಲ್ದಾನ್ರಿ ಅಟ್ಟು ಹೊಲ್ದಾನ ಮಾಡಯ್ಯ ಯಾಕನ ಕೊಟ್ಟೆ ಅಂತ ಇದು ಪ್ರೀತಿಯಿಂದ ನಾ ತೊಗೊಂಡಿದ್ದೆ ರೀ ಇದು ನಮ್ಮ ಮಮ್ಮಿ ಪ್ರೀತಿಯಿಂದ ಕೊಡ್ಸಿದ್ರಿ ಇದು ನಾ ಇಷ್ಟಪಟ್ಟು ನಮ್ಮ ಮಮ್ಮಿ ಕೇಳಿ ಕೊಡ್ಸ್ಕೊಂಡಿದ್ದೆ ನಾನು ಇದನ್ನು ಅದನ್ನ ಹಳ್ಳ ಹಿಡಿಸ್ಬಿಟ್ಟಾನ್ರಿ ಜಂಪರ್ ಹೊಲಸು ಹೆಂಗೆ ಹೊಲ್ದಾನ ಗೊತ್ತ್ರಿ ಇದು ಇದು ಏನಿರ್ತೈತಲ್ರಿ ಬಟನ್ಸ್ ಸರತ್ತಂಗೆ ಕುಂದ್ರದೇ ಇಲ್ರಿ ಎರಪ್ಪಿರಿ ಕೂಡ್ತಾವ ಚಂದೇ ಹೊಲ್ದಿಲ್ಲ ಬ್ಯಾಕ್ ಮತ್ತು ನೋಡ್ರಿ ಹಿಂಗೆ ಹೊಲ್ದಾನ ಚಂದೇ ಹೊಲ್ದಿಲ್ಲ ನಂಗೆ ಇಷ್ಟನೂ ಆಗಿಲ್ಲ ಆದರೂ ಉಟ್ಕೋತೀನಿ ಫಂಕ್ಷನ್ ಟೈಮಿಗೆ ಅದಕ್ಕೆ ಇದು ಸೇಮ್ ಇವೆರಡು ಸೀರೆ ಅದಾವಲ್ರಿ ಸೇಮ್ ಸಾಫ್ಟ್ ಅದಾವ ಇದು ಸ್ವಲ್ಪ ಶೈನ್ ಆಗುತ್ತೆ ಇದು ಬಂದೈತಿ ಗೊಂಡೆ ಮಸ್ತ್ ಕಾಣ್ತೈತ್ರಿ ಯಾವಾಗ ದೀಪಾವಳಿ ಉಟ್ಕೊಂಡಿದ್ದೆ ಇದು ನಾ ಸ್ಯಾರಿ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಅಂತೇಳಿ ಅವಾಗ ಉಟ್ಕೊಂಡಿದ್ದೆ ನಮ್ಮ ರಾಕ್ಸಿ ಇತ್ತು ಅವಾಗ ನನ್ನ ರಾಕ್ಸಿ ಇದನ್ನು ಫಸ್ಟ್ ಟೈಮ್ ಅವಾಗ ಉಟ್ಕೊಂಡಿದ್ದೆ ರೀ ಕಡೆ ಪರ ಹತ್ತಿದ್ದಳ್ರಿ ನಾನು ಆ ಟೈಮಿಗೆ ಇದು ಉಟ್ಕೊಂಡಾಗ ಹಿಂಗೆ ಇಟ್ಕೊಂಡು ಹಿಂಗೆ ಶರ್ಟ್ ಹಿಂಗೆ ಇಟ್ಕೊಂಡಿದ್ದೆ ಅಂತ ಬರತ್ತಿತ್ರಿ ಎಷ್ಟು ಚಂದ ಇತ್ತು ರಾಕ್ಸಿ ಅಪ್ಪ ಮಿಸ್ ಮಾಡ್ಕೊಳತ್ತೀನಿ ನೋಡ್ರಿ ರಾಕ್ಸಿ ನೆಕ್ಸ್ಟ್ ಇದು ಯಾವಾಗ ಗೊತ್ತ್ರಿ ನಾ ಮೆಚೂರ್ ಆಗಿದ್ದೆ ಅವಾಗ ಬಿಜಾಪುರ ಅಜ್ಜಿಯವರು ಬಂದು ಕೊಟ್ಟಿದ್ರು ನಂಗೆ ಫಸ್ಟ್ ಇದನ್ನು ಸಾರಿ ಅವಾಗ ಇದು ಬ್ಲೌಸ್ ಚಂದ ಹೊಲ್ದ ಆಂಟಿ ಇದು ಬಾಂಬೆ ಟೇಲರ್ ಆಂಟಿ ಆಕಿ ನನ್ನ ಬ್ಲೌಸ್ ಯಾವ್ಯಾವ ಕೊಟ್ಟಿನಲ್ರಿ ಆಂಟಿ ಚಲೋ ಹೊಲ್ದ ಮಸ್ತ್ ಹೊಲ್ದ ಆಗ ಕರೆಕ್ಟ್ ಫಿಟ್ ಮತ್ತು ಕರೆಕ್ಟ್ ತಗೊಳ್ಳು ಎಲ್ಲ ಕರೆಕ್ಟ್ ಹೊಲ್ದಾಡ್ರಿ ಮತ್ತು ವಿತೌಟ್ ನಾನು ಬ್ಲೌಸ್ ಆಕಿಗೆ ಅಳತಿ ಕೊಟ್ಟಿದ್ದಿಲ್ಲ ಬರೀ ಏನಂದ್ರೆ ಟೇಪಿಂದ ಇದು ಮಾಡಿಲ್ಲ ಎಷ್ಟು ಕರೆಕ್ಟ್ ಬುಕ್ದಾಗ ಬರ್ಕೊಂಡು ಕರೆಕ್ಟ್ ಮಾಡ್ಯಾರ ಅವ ಅಳತಿ ಕೊಟ್ರು ಚೆನ್ನಾಗಿ ಹೊಲ್ದಿದ್ದಿಲ್ಲ ಮಾರಯ್ಯ ಹಂಗೆ ಹೊಲ್ದಾನ ನಾ ಇದೇ ಬ್ಲೌಸ್ ಕೊಟ್ಟಿದ್ದೆ ರೀ ಅವಂಗೆ ಇದೇ ಬ್ಲೌಸ್ ಕೊಟ್ಟಿದ್ದೆ ಹೊಲ್ದಿದ್ದು ಚೆನ್ನಾಗಿ ಹೊಲ್ದಿಲ್ಲ ಮಾರಯ್ಯ ವಿಚಿತ್ರ ಹೊಲ್ದು ಮಸ್ತ್ ಐತಿ ಇದಕ್ಕೂ ಗೊಂಡೆ ಹಚ್ಚಿದ್ದೆ ನೋಡ್ರಿ ನಾನು ನೀನೇ ಹಚ್ಚಿದ್ದು ನಾ ಹಚ್ಚಿಲ್ಲ ಒಬ್ಬಕ್ಕೆ ಅಕ್ಕ ಹಚ್ಕೊಟ್ಟ ನಂಗೆ ಮನಿ ಬಾಜು ಅಕ್ಕ ಇದ್ದು ಅವಾಗ ಕೊಟ್ಟಿದ್ದೆ ಅಕ್ಕನ ಕಾಯಾಗ ಅವ್ ನೋಡ್ರಿ ಈಗ ಹೆಂಗೀಗ ಮುತ್ತುಗಳು ಎಲ್ಲ ಇದಾಗ್ಬಿಟ್ಟವು ಫುಲ್ ಕಪ್ ಆಗಿಬಿಟ್ಟವು ಇದನ್ನ ಉಟ್ಕೊಂಡೇ ಇಲ್ಲ ನಾ ಅಂದ್ರೆ ಮದ್ವೆ ಟೈಮಿಗೆ ಹಾಂ ರಾತ್ರಿ ನಮ್ದು ಎಂಗೇಜ್ಮೆಂಟ್ ಇತ್ತು ರೀ ಎಂಗೇಜ್ಮೆಂಟ್ಗಿಂತ ಮುಂಚೆ ನಾ ಈ ಸೀರೆ ಉಟ್ಕೊಂಡು ಕೂತಿದ್ದೆ ಇದ್ರೊಳಗೆ ಎಲ್ಲೇ ಸ್ಟೇಜ್ ಮೇಲೆ ಆಮೇಲೆ ಇವ್ರು ಸೀರೆ ಕೊಡ್ತಾರಲ್ರಿ ಅವಾಗ ಚೇಂಜ್ ಮಾಡಿ ಈ ಸೀರೆ ಉಟ್ಕೊಂಡಿದ್ದೆ ಈಗ ಐತಲ್ಲ ಈ ಸೀರೆ ಎಂಗೇಜ್ಮೆಂಟ್ ಸ್ಯಾರಿ ಇನ್ನು ಮುಂಚೆ ಈ ಸ್ಯಾರಿ ಉಟ್ಕೊಂಡು ಕೂತಿದ್ದೆ ನಾನು ಹಿಂಗೈತ್ರಿಪ್ಪ ಇದು ಚಂದ ಐತಿ ಇದು ಸೀರೆ ಭಾಳ ಚಂದ ಐತಿ ನೆನರಿಪ್ಪ ಹೆಂಗೆ ತೆಗಿಬೇಕು ಗೊತ್ತಾಗಂಗಿಲ್ರಿ ಇವು ಹೆಂಗೆ ಇರ್ತಾವೇನ್ರಿ ಈ ಥರ ಬಾರ್ಡ್ರ್ ಐತಿ ನಿಂದಲ್ಲಿ ತೋರಿಸ್ತೀನಿ ಬಟ್ ಮಸ್ತ್ ಐತ್ರಿ ಇದು ಸೀರೆ ಈಗ ನೋಡ್ರಿ ಇಲ್ಲಿ ನೋಡ್ರಿ ಬಾರ್ಡ್ರ್ ಹೆಂಗೆ ಐತಿದು ನೋಡ್ರಿ ಇಷ್ಟು ದೊಡ್ಡದೈತಿ ಬಾರ್ಡ್ರ್ ಬಟ್ ಲೈಟ್ ಫೋಕಸ್ ಮಸ್ತ್ ಕಾಣ್ತಾವ್ರಿ ಇವು ಸೀರೆ ಡಾರ್ಕ್ ಸೀರೆ ಇರ್ತಾವಲ್ರಿ ಮಸ್ತ್ ಕಾಣ್ತಾವೆ ಇವು ಸೀರೆ ನನಗೆ ಇದು ಭಾಳ ಇಷ್ಟ ಆಗ್ತದೆ ಸೀರೆ ಬಟ್ ಇಷ್ಟ ಅಂತೀನಿ ರೀ ಒಟ್ಟ ಉಟ್ಕೊಳ್ದಿಲ್ಲ ರೀ ಅಂತ ಹುಡುಗಿದಿಲ್ಲ ಇದು ನಂದು ಅರ್ಶಿನದ ಸೀರೆ ರೀ ಇದು ಅರ್ಶಿನದ ಸೀರೆ ಅಂತ ಅರ್ಶಿನಕ್ಕಿಂತ ಮುಂಚೆ ಒಂದು ಇಟ್ಕೊಂಡಿರ್ತೀನಿ ರೀ ಅರ್ಶಿನ ಹಚ್ಚಾದ ನಂತರ ಜಳಕ ಮಾಡಿದ ನಂತರ ಇದು ಅವಾಗ ಕೊಡ್ತಾರೆ ತಾಳಿ ಕಟ್ಟಬೇಕಾದ್ರೂ ಇದನ್ನ ಇಟ್ಕೊಂಡಿರ್ತೀನಿ ರೀ ಅರ್ಶಿನದ ಆಲ್ಮೋಸ್ಟ್ ಎಲ್ಲರೂ ಅರ್ಶಿನ ಸೀರೆ ಮೇಲಿನ ತಾಳಿ ಕಟ್ಕೋತಾರೆ ಸೊ ಆದ್ರೆ ಇದು ಆ ಸೀರೆ ಇದು ಚಂದಾಗೆ ತಂದಿದ್ದೆ ನಾರ್ಮಲ್ ಸೀರೆ ಉಟ್ಕೊಂಡಿದ್ವಿ ಯಾಕಂದ್ರೆ ಅರ್ಶಿನದ ಅಷ್ಟು ಗ್ರ್ಯಾಂಡ್ ಉಟ್ಕೊಳಕ್ಕೆ ಬರಲ್ರಿ ಸೊ ಅದಕ್ಕೆ ನಾರ್ಮಲ್ ಇರ್ತೈತಂತ ಅವಾಗ ಈ ಸೀರೆ ಇದು ಸೀರೆ ಭಾಳ ಟ್ರೆಂಡ್ ಇತ್ತು ನೋಡ್ರಿ ಅವಾಗ ಭಾಳ ಜನ ತೊಗೊಂಡಿದ್ರು ನಮ್ಮ ಅಜ್ಜಿ ಅದಾರಲ್ರಿ ಇವರು ಅವ್ರು ಅಷ್ಟರು ಇಂಥವೇ ಸೀರೆ ತೊಗೊಂಡಾರ ಪತ್ಲ ದಿನ ಉಡಕ್ಕೆ ಮನ್ಯಾಗ ನನಗೆ ಇಂಥದ್ದು ಕೊಟ್ಟಾಗ ಇಂಥದಂದ್ರೆ ಏನ್ರಿ ಮದುವೆಗೆ ಇಂಥದ್ದೇ ಇರ್ಬೇಕಂತ ಅದಕ್ಕೆ ಅರ್ಶಿನ ಸೀರೆ ಇದು ಹಾಂ ಇದು ಏನು ಗೊತ್ತ್ರಿ ಇದು ಹಾಂ ಇದು ಉಡಕ್ಕೆ ಹಾಕೋದು ತೊಗೊಳೋದು ಏನೋ ಇರ್ತೈತೆ ನೋಡ್ರಿ ಮದುವೆ ಆದ ನಂತರ ಅವಾಗ ಈ ಸೀರೆ ಇಲ್ಲಿಂದ ಉಟ್ಕೊಂಡು ನಮ್ಮ ಮನೆಗೆ ಹೋಗಿದ್ದೆ ನಾನು ಉಡಕ್ಕೆ ಹಾಕಿಸ್ಕೊಂಡು ನಮ್ಮ ಮನೆಗೆ ತವ್ರ ಮನೆಗೆ ಅವಾಗ ಈ ಸೀರೆ ಇಲ್ಲಿಂದ ಉಟ್ಟು ಕಳಿಸಿದ್ರು ನಂಗೆ ಇದು ಈ ಥರ ಐತ್ರಿ ಇದ್ರದ್ದು ಬ್ಲೌಸ್ ಇಲ್ಲ ಹಾಗೆ ಅದರೊಳಗೆ ಬಿಟ್ಬಿಟ್ಟಿನಿ ಯಾವ ಬ್ಲೌಸ್ ಹೊಲಿಸಿಲ್ರಿ ನಾ ಆ್ಯಂಡ್ ಇದು ಹಾಂ ಇದು ಉಡಕ್ಕೆ ಹಾಕಿಸ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಈ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ ರೀ ನೆಕ್ಸ್ಟ್ ಅಲ್ಲಿಂದ ಉಡಕ್ಕೆ ಹಾಕೊಂಬರ್ಬೇಕಾದ್ರೆ ಈ ಸ್ಯಾರಿ ಉಟ್ಕೊಂಡು ಬಂದಿದ್ದೆ ಇದು ಬ್ಲೌಸ್ ಅಲ್ಲೇ ಒಬ್ಬರ ಆಂಟಿ ಕಡೆ ಹೊಲಿಸಿದ್ದೆ ಇದು ಚಲೋ ಇಲ್ಲ ಬ್ಲೌಸ್ ಸರಿ ಹೊಲಿಲ್ಲ ಇದು ಅವಾಗ ಭಾಳ ಇದು ಟ್ರೆಂಡ್ ಇತ್ತು ರೀ ಅವಾಗ ಭಾಳ ಜನ ಇದನ್ನ ಉಟ್ಕೊಂಡಿದ್ರು ಸೊ ಹಾಗಾಗಿ ಮಮ್ಮಿ ಇಂಥವು ಒಂದು 20 ಸೀರೆ ತಂದಿದ್ರು ಐರಿ ಮಾಡೋಕ್ಕೂ ಇವೇ ತಂದಿದ್ರು ಎಲ್ಲರಿಗೂ ಕೊಡೋಕ್ಕೂ ಇವೇ ತಂದಿದ್ರು ಸಾರಿ ನಾನು ಒಂದು ತೊಗೊಂಡೆ ಇದ್ರೊಳಗೆ ಚಲೋ ಐತೆ ಅಂತ ಹೇಳಿ ಬ್ಲೂ ಕಲರ್ ಇಲ್ಕಲ್ ಸೀರೆ ಟೈಪ್ ಕಾಣ್ತೈತೆ ಅಂತ ಹೇಳಿ ಆ್ಯಂಡ್ ಇದು ಎಂಗೇಜ್ಮೆಂಟ್ ದಿವ್ಸ ರೀ ಸಾರಿ ಇದು ಭಾಳ ರೆಡಿ ಇತ್ತು ನೋಡ್ತೀನಿ ಫುಲ್ ಭಾಳ ಟ್ರೆಂಡಿ ಇತ್ತು ಇದು ಬ್ಲೌಸ್ ಬಾಂಬೆ ಟೇಲರ್ ಆಂಟಿ ಹೊಲ್ದಾರ ನಮ್ಮ ಊರಾಗ
ಮಸ್ತ್ ಹೊಲ್ದಾರ ಅವ್ರು. ನಾ ಹಿಂಗೆ ಹೊಲ್ಸಿದ್ದೆ ಬ್ಯಾಕ್ ಡೀಪ್ ಇಡ್ಸಿದ್ದೆ ಚಂದ ಕಾಣಲಿ ಅಂತ ಹೇಳಿ. ಅವಾಗ ಭಾಳ ಹುಡುಗಿಯರು ಇದೇ ಟೈಪ್ ಇಡ್ಸಾತಿದ್ರು, ಹಂಗಾಗಿ ಹಿಂಗೆ ಇಡ್ಸಿದ್ದೆ. ಮತ್ತು ಇದು ಆಂಟಿದೇ ಐಡಿಯಾ, ಈ ಥರ ಮಾಡಿದ್ರು. ತೋಳಿ ಹಿಂಗೆ ತೋರಿಸ್ತೇನೆ ಹಾಕ್ತೀನಿ ಹೆಂಗೆ ಕಾಣತ್ತಂತೆ ಈ ಥರ ಕಾಣ. ಬಟ್ ಇದು ಏನು ಗೊತ್ತ್ರಿ, ಭಾಳ ಸಡ್ಲೈತಿ. ಇದು ಜರ್ದು ಈ ಕಡೆ ಬರ್ತೈತಿ, ಈ ಟೈಪ್ ಬರ್ತೈತೆ ನೋಡ್ರಿ, ಹಿಂಗೆ ಕಾಣತ್ತೆ. ಇಲ್ಲೊಂದು ಗುಂಡಿ ಹಾಕಿ ಈ ಥರ ಪ್ಲೇಟ್ಸ್ ಮಾಡಿ ಮಸ್ತ್ ಐತಿ. ಬಟ್ ಇದು ಏನು ಗೊತ್ತ್ರಿ, ಜರಿತೈತಿ, ಬರೇ ಜರಿತೈತಿ. ನನ್ನ ಜಂಪರ್ ಎಲ್ಲ ಜರಿವೆ ಅದಾವ ಅನ್ಸುತ್ತೆ. ಹೌದಲ್ಲ, ಸೀರೆ ತೋರಿಸ್ಬೇಕು ನಂಗೆ ನೆನಪಾಗಿಲ್ಲ ನೋಡ್ರಿ. ಇದು ಮಸ್ತ್ ಐತಿ. ಅವು ಫುಲ್ ಟ್ರೆಂಡ್ ಟ್ರಿಪ್ಪ, ಎಲ್ಲ ಹುಡುಗಿಯರು ಇವೇ ತೊಗೋಕತ್ತಿದ್ರು. ಇವಂದೇ ಸೆಲೆಕ್ಷನ್ ಎಲ್ಲ ಈ ಥರ ಐತ್ರಿ. ಒಟ್ಟು ಹೆಂಗೆ ಗೊತ್ತ್ರಿ, ಈ ಆಂಟಿ ಸೀರೆ ನೀರಿಗೆ ಚೆನ್ನಾಗಿ ಮಾಡಿಸಿದ್ದಿಲ್ಲ ನನಗೆ ಎಂಗೇಜ್ಮೆಂಟ್ ದಿವಸ. ಬರೀ 3 ನೀರಿಗೆ ಹಾಕಿಬಿಟ್ಟು ಶರಿಗೆ ಹೆಂಗೆ ಬರ್ತದೆ ನೋಡ್ರಿ. ಈಗ ಇಲ್ಲೆಲ್ಲೋ ಐತಲ್ರಿ, ಇದು ಫುಲ್ ಗೋಲ್ಡನ್ ಅದು ಶರಗ್ರಿ. ಕೆಳಗೆ ಈ ಥರ ಐತಿ, ಬಾರ್ಡ್ರ್ ಇಷ್ಟು ದೊಡ್ಡದೈತಿ, ಚಂದ ಐತಲ್ಲ. ಫುಲ್ ಲೈಟ್ದಾಗ ಮಸ್ತ್ ನಾನು ಫೋಟೋ ನೋಡ್ಬೇಕ್ರಿ ನೀವು. ಮಧ್ಯಾಹ್ನ ಫೋಟೋ ಇಷ್ಟು ಗಿಚ್ ಬಂದವ್ರಿ, ಫೋಟೋಸು ಅಷ್ಟು ಗಿಚ್ ಬಂದಾವ, ಮಸ್ತ್ ಬಂದಾವ. ಅದನ್ನೂ ಲಾಗ್ ಮಾಡ್ತೀನಿ ಅಂತ ಮಾಡಿವಲ್ಲ. ಇಲ್ಲ, ಮ್ಯಾರೇಜ್ ಫೋಟೋ ಫುಲ್ ಮಾಡ್ತೀನಂತ್ರಿ ಲಾಗ್ ಅದನ್ನು. ಆ್ಯಂಡ್ ನೆಕ್ಸ್ಟ್ ಫೈನಲ್ ನನ್ನ ಹತ್ರ ಇರೋ ಸಾರಿ ಯಾವ್ದು ಗೊತ್ತ್ರಿ? ಮೇನ್ ನನ್ನ ಮದ್ವೆಗೆ ಉಟ್ಕೊಂಡಿದ್ದು ಸ್ಯಾರಿ ರೀ. ಬರ್ರಿ. ಸೊ ಲಾಸ್ಟ್ ನನ್ನ ಸ್ಯಾರಿ ನೋಡ್ರಿ, ನನ್ನ ಮದ್ವೆ ಒಳಗೆ ಉಟ್ಕೊಂಡಿದ್ದ ಸ್ಯಾರಿ ಇದೆ ನೋಡ್ರಿ. ವಾ, ಇವತ್ತು ನೋಡಾಕತ್ತೀನ್ರಿಪ್ಪ ನಾನು. ಇದು ನೋಡ್ರಿ, ಇದ್ರೊಳಗೆ ಬಂದಿತ್ತು ಬ್ಲೌಸ್. ಇದು ಈ ಟೈಪ್ ಇತ್ತು. ಇದು ವರ್ಕ್ ನಾ ಏನೂ ಮಾಡಿಸಿಲ್ಲ. ಇದು ಹಿಂದೆ ಏನೈತಲ್ರಿ ವರ್ಕ್, ಇದ್ರೊಳಗೆ ಇವ್ರು ಕೊಟ್ಟಿದ್ರು. ಆ್ಯಂಡ್ ಇದ್ರ ಹಿಂದೆ ನಾನು ಇವು ಹಚ್ಚಿದ್ದೆ. ಇವತ್ತು ನೋಡಿ ನೇವನ ಇಷ್ಟು ಚಂದ. ಬಟ್ ನೋಡ್ಲಿ ವಾಸನೆ ನೋಡೋದೈತಿ. ಇಲ್ರಿ, ಮದುವೆ ಸೀರೆ ಭಾಳ ದಿವಸ ಇದು ನೋಡಿ ನಿಂದ್ರಿ ಬರ್ತೈತಿ. ದಪ್ಪಾಗಿನೇ ತಳಗಾಗಿನೇ ಇವತ್ತು ರೀ. ತಳಗಾಗಿನ ಲೆಚ್ಚಿನಿ ನೋಡಿ, ತಳಗಾಗಿನ್ರಿ ಚಲೋ ಬರ್ತೈತಿ. ದಪ್ಪ ಇರ್ಬೇಕ್ರಿ ಹುಡುಗಿಯಾರು ಸ್ವಲ್ಪ ಮದುವೆಯಾಗ, ಅಂದ್ರೆ ಸ್ವಲ್ಪ ಮೈ ಇರ್ಬೇಕ್ರಿ. ಆಮೇಲೆ ಇಕ್ಕಟ್ಟು ತಳಗಾಗನ ಬರ್ತಾವೆ. ಏನು ಲಾಜಿಕ್ ಇದು ಅರ್ಥನೇ ಆಗಿಲ್ಲ. ಹಂಗಂದ್ರೆ ಏನು ಗೊತ್ತ, ಮದ್ವೆಯಾಗ ದಪ್ಪ ಇರ್ಬೇಕು, ಆಮೇಲೆ ಇಕ್ಕಟ್ಟು ತಳಗಾಗ್ತೀವಿ ನೋಡ, ಅವಾಗ ಹಿಡ್ಸಾಕ್ ಬರ್ತೈತಿ. ಒಮ್ಮೆ ಅವಾಗ ಮದ್ವೆಯಾಗ ತಳಗಿದ್ವಿ ಅಂದ್ರೆ ಒಮ್ಮೆ ದಪ್ಪ ಅಂದ್ರೆ ಮುಗಿತಾವ, ಅಲ್ಲೇ ಕುಂದಿರ್ತಾವ. ನಮ್ಮೊಂದು ಚಲೋ ಐತ್ರಿ, ದಪ್ಪಿದ್ದೀರಿ, ಈಗ ತಳಗಾಗ್ತೀನಿ, ಆಮೇಲೆ ಹಿಡ್ಸ್ಕೊಂಡು ಹಾಕ್ತೀನಿ. ಚಂದ ಐತಿ ನೋಡ್ರಿ. ಆ್ಯಂಡ್ ಇದು ಸ್ಯಾರಿದು ಚಂದ ಐತಿ. ಸ್ಯಾರಿ ಮಾತ್ರ ಹೆವಿ ಇತ್ತು ಭಾಳ. ಇದು ಹೆಂಗೆ ಬಂದೈತೆ ಗೊತ್ತ್ರಿ, ಪಲ್ಲು ಬಂದೈತೆ ನೋಡ್ರಿ. ಇದು ಪಲ್ಲು ಇಲ್ಲಿ ಹಾಕೋತೀವಲ್ಲ, ವರ್ಕ್ ಐತ್ರಿ, ಫುಲ್ಲು ವರ್ಕ್ ಐತ್ರಿ ಇದಕ್ಕೆ. ಇಲ್ಲೆಲ್ಲ ಪಲ್ಲು ಇದು ನಾವು ಇದು ಮಾಡ್ತೀವಿ ಏನಿಂದ್ರಿ. ಇದು ಶರ್ಗ್ ಐತಲ್ರಿಪ್ಪ, ಈ ಟೈಪ್ ಐತೆ ನೋಡ್ರಿ. ಫುಲ್ಲು ವರ್ಕ್ ಐತ್ರಿ, ಫುಲ್ ಸ್ಟೋನ್ಸ್ ಅದಾವು, ಈ ಥರ ಐತೆ ನೋಡ್ರಿ. ಈ ಸೀರೆ ಅಂತೂ ಹೇಳಿ ಮಾಡಿಸಿದ್ದೈತ್ರಿ. ಇಲ್ಲಿ ನೋಡ್ರಿ, ನಾ ಏನಲ್ಲ ಸೀರೆ ಪಲ್ಲು ಇಲ್ಲೈತೆ ನೋಡ್ರಿ. ನೋಡಿದ್ರಿ, ಇವಕ್ಕೆಲ್ಲ ಜುಮ್ಕ ಕೊಟ್ರ ಹಾಗ ಜುಮ್ಕ ಟೈಪ್. ಇನ್ನೊಂದು ಏನು ಗೊತ್ತ್ರಿ, ನಂದು ರೀಕ್ರಿಯೇಟ್ ಮಾಡ್ತೀನಿ ನನ್ನ ಮದ್ವೆ ಒಳಗೆ ನಾ ಹೆಂಗೆ ರೆಡಿ ಆಗಿದ್ದ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗ್ದಾಗ ಬರುತ್ತಂತ ನೋಡ್ತಿರ್ರಿ, ಕಾಯ್ತಿರ್ರಿ. ಕಮೆಂಟ್ ಒಳಗೆ ತಿಳಿಸ್ರಿ, ಬೇಕಂದವ್ರು ಕಮೆಂಟ್ ಒಳಗೆ ತಿಳಿಸ್ರಿ. ನಾ ರೀಕ್ರಿಯೇಟ್ ಮಾಡ್ತೀನಿ ನನ್ನ ಮದ್ವೆಗೆ ನಾ ಹೆಂಗೆ ಮೇಕಪ್ ಮಾಡ್ಕೊಂಡಿದ್ದೆ, ಹೆಂಗೆ ರೆಡಿ ಆಗಿದ್ದೆ ಅಂಥೇಳಿ ಅದನ್ನು ರೀಕ್ರಿಯೇಟ್ ಮಾಡ್ತೀನಿ ಅಂತ ಎಲ್ಲ ಪಕ್ಕ. ನಾ ಏನೇನು ತಲೆ ಒಳಗೆ ಅದು ಏನಂತಾರೆ ರೀ, ಅದಕ್ಕೆ ಏನಂತಾರೆ ಚಿನ್ನು, ಅದು ಹೂವು ಹಿಂಗೆ ಫುಲ್ ನಮ್ಮ ಮಮ್ಮಿ ಮಾಡಿಸಿದ್ದು ರೀ. ಏನೋ 600 ಏನೋ ಸಮಥಿಂಗ್ 800 ಕೊಟ್ಟು ಅದು ಹೂದು ಹೆಣ್ಣಲ್ಲಿ ಮಾಡಿಸಿದ್ರು. ಅದನ್ನು ಮಾಡಿಸ್ಕೊಂಬರ್ತೀನಿ, ನಿಮಗೋಸ್ಕರ ಮಾಡಿಸ್ಕೊಂಬರ್ತೀನಿ ಅಂತ್ರಿ. ಸೊ ನೆಕ್ಸ್ಟ್ ಸ್ಯಾರಿ ಇದು ಇದು ರೀ, ಅಂದ್ರೆ ಹೂ ಮುಡು ಶಾಸ್ತ್ರದ ಗಂಡಿನವ್ರ ಹೆಣ್ಣಿ ಕೊಡೋದು ಇರ್ತೈತಲ್ರಿ ಸೀರೆ, ಆ ಸೀರೆ ರೀ ಇದು. ನಾ ಫಸ್ಟಿಗೆ ಈ ಸಾರಿ ಉಟ್ಕೊಂಡು ಕೂತಿದ್ದೆ. ಆನಂತರ ಅವ್ರ ಕೈ ಒಳಗೆ ಇದು ಕೊಡ್ತಾರ್ರಿ, ಹೂವು ಮತ್ತು ಜಂಪರ್ ಪೀಸ್, ಸಾರಿ ಮತ್ತು ಅಡಿಕೆ ಅವು ಏನೇನೋ ಕೊಟ್ಟು ಇದೆಲ್ಲ ಕೊಡ್ತಾರೆ. ಅದು ಕೊಟ್ಟಾದ ನಂತರ ಉಟ್ಕೊಂಡ್ಬಂದು ಕೂಡ್ಬೇಕ್ರಿ. ಅದಾದ ನಂತರ ಸಕ್ರೆ ಹಾಕ್ತಾರ, ಸ್ವೀಟ್ ತಿನ್ನಿಸ್ತಾರ, ಎಲ್ಲ ತಿನ್ನಿಸ್ತಾರೆ, ಏನೇನೋ ತಿನ್ಸಿದ್ರಿ ಅವತ್ತು. ಈ ಸೀರೆ ಕೊಟ್ಟಿದ್ರು ಅವಾಗ ಹೂ ಮುಡು ಶಾಸ್ತ್ರದಾಗ. ಇದು ಅಜ್ಜಾರ್ ಸೆಲೆಕ್ಟ್ ಮಾಡಿದ್ದು ಸೀರೆ ರೀ, ಇವ ಸೆಲೆಕ್ಟ್ ಮಾಡಿರಿ, ಮತ್ತು ಇವನ್ನ ಸೆಲೆಕ್ಟ್ ಮಾಡ್ರ ಅನ್ಕೊಂಡಿರಿ. ಅವ ಏನು ಪ್ರತಿಯೊಂದು ಸೆಲೆಕ್ಟ್ ಮಾಡಾರಿ. ಅವ ಈಗ ನಾ ಮದುವೆ ಮಾಡ್ಕೊಂಡು ಬರೋಣ ಸೆಲೆಕ್ಟ್ ಮಾಡಾಕತ್ತಾನ್ರಿ ಎಲ್ಲ ಡ್ರೆಸ್ಸಸ್. ಮದುವೆಗಿಂತ ಮುಂಚೆ ನಾವು ಮಾಡ್ಯಾನ ಅಂತಿಲ್ಲ, ಬಟ್ ಒಂದೊಂದು ಅಷ್ಟೇ ಮಾಡ್ಯಾನ.
ಈಗ ಇದು ಅಜ್ಜಾರ್ ಸೆಲೆಕ್ಟ್ ಮಾಡ್ಯಾರ ಸೀರೆ ಅಂದ್ರೆ ಅವ್ರ ಪಪ್ಪಾರಿ ಇದು ಈ ಥರ ಆಯ್ತು ನೋಡ್ರಿ. ಓಕೆ ಇದು ಈ ಥರ ಆಯ್ತು ನೋಡ್ರಿ. ಓಕೆ ಇದು ಈ ಥರ ಐತೆ ರೀ. ಇದು ಈ ಥರ ಅದು ಏನೋ ವಿಚಾರ ಮಾಡಿದೆ. ಸೊ ಈ ಬಾರ್ಡರ್ ಹಿಂಗೈತೆ ನೋಡ್ರಿ. ಇದು ಗೋಲ್ಡನ್ ಟೈಪ್ ಐತೆ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಬಾರ್ಡರ್ ಸೀರೀಸ್ ಗೋಲ್ಡನೇ ಅದಾವ ಅನ್ಸಾತೈತಿ. ನಿಮ್ ಪ್ರತಿಯೊಂದು ಸೀರೆ ತೆಗ್ದಾಗ ಗೋಲ್ಡನೇ ಅಂತೀನಿ. ಗೋಲ್ಡನೇ ಅದಾವ ನೋಡ್ರಿ ಫುಲ್. ಇದು ಚಂದ ಐತಿ. ಚಕ್ ಬಾಕ್ಸ್ ಗತೆ ಅದಾವ ನೋಡ್ರಿ ಸೀರೆ. ಅವಾಗ ಇದು ಯಾವ್ದು ಸೀರೆ ಅಂದ್ರಪ್ಪ, ಎಂಥದ್ದು ಸೀರೆ ಅಂದ್ರೆ ನನಗೂ ಗೊತ್ತಾಗೋದಿಲ್ಲ. ಸ್ವಲ್ಪ ಸೀರೆ ಒಳಗೆ ಮಬ್ಬದೀನಿ. ಚಂದ ಐತಿ ಇದು ಸೀರೆ, ಚಂದ ಕಾಣತೈತಿ ನನಗೆ. ಇದು ಸ್ವಲ್ಪ ಹೆವಿ ಇಲ್ರಿ, ಅಷ್ಟೇ ಲೈಟ್ ಆಗೈತಿ. ಇದ್ರದ್ದು ಬ್ಲೌಸ್ ಹೊಲಿಸಿಲ್ಲ ನಾನು, ಇದ್ರಾಗ ಐತಿ ಇದು ಬ್ಲೌಸ್. ಇದು ಪಿಕೋ ಮಾಡ್ಸಿನ ಅನ್ಸುತ್ತೆ. ಇಲ್ಲ ರೀ ಪಿಕೋ ಮಾಡ್ಸಿಲ್ಲ, ಹಂಗೆ ಐತಿ ನೋಡ್ರಿ. ಆವಾಗ ಕೊಟ್ಟಿದ್ದು ಅಷ್ಟೇ ಉಟ್ಕೊಂಡಿನ ಕರೆ, ಮತ್ತೆ ಹೊಳೆ ಉಟ್ಕೊಂಡೇ ಇಲ್ಲ. ಈಗ ನೋಡ್ತೀನಿ, ಕೇಳ್ತೀನಿ. ಉಟ್ಕೊಳಕ್ಕೆ ಬರೋದಿಲ್ಲರಿಪ್ಪ ಸೀರೆ, ಅದೊಂದು ಪ್ರಾಬ್ಲಮ್ ಐತ್ರಿ. ನಾನು ಉಟ್ಕೊಳಕ್ಕೆ ಕಲ್ಕೋಬೇಕ್ರಿ. ನಾನು ಎಲ್ಲರ ಫಂಕ್ಷನ್ ಮುದ್ದೆ ತೆಗಿ ಇಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಅವಾಗ ಸೀರೆ ಉಟ್ಕೊಂಬ ಅಂದ್ರೆ ಯಾರೂ ಇಲ್ರಿ. ಅಜ್ಜಿ ಉಡ್ಸಕ್ಕೆ ಬರೋದಿಲ್ಲ ರೀ. ನಾನೇ ಕಲ್ಕೋಬೇಕ್ರಿ ಈಗ. ಸೊ ಆಯ್ತ್ರಿ, ಆಲ್ಮೋಸ್ಟ್ ನನ್ನ ಸೀರೆ ಎಲ್ಲ ತೋರಿಸಿದೆ. ನನ್ನ ಹತ್ರ ಎಷ್ಟು ಅದಾವ ಅಷ್ಟು ಸೀರೆ ತೋರಿಸಿನಿ. ಇನ್ನೊಂದು ಮದುವೆ ಕಲೆಕ್ಷನ್ ಎಲ್ಲ ತೋರಿಸಿಲ್ಲ. ನನ್ನ ಮದುವೆ ಕಲೆಕ್ಷನ್ ತೋರಿಸ್ಲಿಕ್ಕೆ ನಮ್ಗೆ ಎಟ್ಟದ ಅಂತ ಹೇಳಿ ನೋಡಿದ್ರಪ್ಪ ಅಂತಂದ್ರೆ ಅಲ್ಲ ಇಷ್ಟಕ್ಕೂ ಸೀರೆ ಕೊಡಿಸ್ಬೇಕ್ರಿ ನಾವು. ಆದ್ರೆ ಹುಡುಗರು ಯೂಶ್ವಲಿ ಹುಡುಗರು ಬಂದಿದ್ರೆ ಹುಡುಗಿಯರಿಗೆ ಇಷ್ಟಕ್ಕೂ ಸೀರೆ ಕೊಡಿಸ್ತಾರೆ. ನಮ್ಮ ಹುಡುಗರು ಎಟ್ಟಿರ್ತಾವ್ರಿ ಒಂದು ಎಂಗೇಜ್ಮೆಂಟ್ ಒಂದು ಮದ್ವೆ ಮುಗೀತು. ಇದೊಂದು ಐದು ಕಲಾಸ ಮುಗೀತು. ನಾವು ನೋಡ್ರಿ ಕೊಡಿಸ್ಬೇಕು ರೀ. ಅವು ಹುಡುಗ್ಯಾರ್ದು ಇರ್ತೈತ್ರಿ ಮತ್ತ ಕೆಲಸ, ಅದಕ್ಕೆ ಕೊಡಿಸ್ತಾರ್ರಿ. ಹುಡುಗರ್ದು ಏನ್ ಇರ್ತೈತ್ರಿ, ಸೀರೆ ಚೇಂಜ್ ಮಾಡೋದಿರ್ತೈತ್ರಿ. ಕುಂತಾಗ ಒಂದ್ ಸೀರೆ ಚೇಂಜ್ ನಾವು ಚೇಂಜ್ ಮಾಡ್ತೀವಿ, ನಾವು ನಿತ್ತಾಗೂ ಚೇಂಜ್ ಮಾಡ್ತೀವಿ, ಕುಂತಾಗೂ ಚೇಂಜ್ ಮಾಡ್ತೀವಿ. ಇನ್ನಲ್ರಿ ಅದ್ರ ಕೊಡಿಸೋದಿಲ್ಲಲ್ಲ. ಇದು ನೋಡ್ರಿ ಏನ್ ಮಾಡಕ್ ನಮ್ ತಪ್ಪ್ರಿ. ಅದು ಹಿರಿಯರು ಮಾಡ್ಕೊಂಡ್ ಬಂದಿದ್ದ ಇದು ಐತ್ರಿ. ಅದ ನಮ್ದೇನ್ ತಪ್ಪೈತೇನ್ರಿ, ನಾವೇನ್ ಕೊಡ್ಸಂತೀವನೋ ಅವ್ರಿಗೆ ಅವರೇ ಕೊಡ್ಸ್ಯಾರ್ರಿ, ಅದಕ್ಕೆ ಇಟ್ಕೊಳ್ಳೋದ್ರಿ. ಈಗೇನಾರು ಕೇಳಿ ನನ್ ಕೇಳ್ರಿ ಅವಂಗ ಸೀರೆ ಕೊಡ್ಸಂತ ಒಂದ್ಸತಿ ಕೇಳಿ ನನ್ ಕೇಳ್ರಿ ಅವಂಗ. ಯಾಕೆ ಕೇಳಿ ಗೊತ್ತೇನ್ರಿ, ಉಟ್ಕೊಳಕ್ ಬಂದಿರಲ್ಲ, ಕೇಳಕ್ ಉಟ್ಕೊಳಕ ಬರೋದಿಲ್ಲ. ಕಲ್ಲಿ ನೋಡ್ರಿ ಉಟ್ಕೊಳ್ಳೋದು, ಕಲ್ಲಿ ಕಲ್ತ್ಲಪ್ಪ ತನಕ ಮತ್ತೆ ನೋಡ್ರಿ ಮಕ್ಕೈತಿ ಚಂದನ ಕೇಳ್ತಾವ. ನೋಡ್ರಿ ಆ ಸಿರಿ ಈ ಸಿರಿ ಅಂತೇಳಿ ಏನು ಇಲ್ದೇನೆ ಸಿರಿ ಮೇಲೆ ಇಟ್ಟ ಇವ್ರಿಗೆ ಆಸೆ ಐತಿ. ಉಟ್ಕೊಳಕ್ ಬರೋದಿಲ್ಲ ಅಂದ್ರೆ ಇಟ್ಟು ಆಸೆ ಐತಿ. ಇನ್ನೇನು ಉಟ್ಕೊಳಕ್ ಬಂದಿತ್ತಂದ್ರೆ ಮುಗ್ದ ಹೋಗ್ತಿರ್ತಾರೆ. ಇದು ನಂದು ಸಾಲ್ತಿದಿಲ್ಲ. ಇನ್ನೊಂದು ಸೀರೆ ಐತ್ರಿ, ಅದು ದೀಪಾವಳಿಗೆ ಲಕ್ಷ್ಮೀ ಪೂಜೆಗಂತ ಎರ್ಸಿದ್ದೈತಿ. ಅದು ಅಜ್ಜಾರ ರೂಮ್ದಾಗ ಐತಿ, ಅಂದ್ರೆ ಅಜ್ಜಿಯರ ವಾರ್ಡ್ರೋಬ್ದಾಗ ಐತಿ. ಅಜ್ಜಿಯರ್ದು ವಾರ್ಡ್ರೋಬ್ ಒಂದ್ಸತಿ ಟೂರ್ ಕೊಡ್ತೀನಂತ ನಿಮಗೆ. ಅಜ್ಜಿಯರದ ಸೀರೆ ಅಷ್ಟು ಹಿಚ್ಚದವ್ರಿ. ಅವರು ನನಗಿಂತ ಭಾರಿ ಅದಾವ್ರಿ. ಫುಲ್ ಮದ್ವಿ ಸಾರಿಗಳದಾವು, ಹಳಿ ಸೀರೆಗಳದಾವು ಅವ್ರ ಕಡೆ ಮಸ್ತ್ ಅದ. ಅವ್ರು ವಾರ್ಡ್ರೋಬ್ ತೆಗೆದು ತೋರಿಸ್ತೀನಂತ ನಿಮಗೆಲ್ಲ ಗೊತ್ತಾಗತ್ತೆ ಡೀಟೇಲಾಗಿ. ಸೊ ನಂದಂತರೂ ಇಷ್ಟು ಸಾರಿ ಇದ್ದುರಿಪ್ಪ, ಇಷ್ಟೇ ಮತ್ತೆ ಆ ಸಾರಿನೂ ಇಲ್ರಿ. ನೋಡ್ತಿರ್ಬೋದು ನೀವು, ನೋಡ್ರಿ ಇಲ್ಲೆಲ್ಲ ತೆಗೆದು ನಿಮ್ಮ ಮುಂದಿಟ್ಟೀನಿ. ಒಂದೊಂದು ಸಾರಿ ಇಲ್ಲ. ಅವು ಎಲ್ಲ ಮದ್ವೆನೂ ಸೀರೆ ಬಿಟ್ರೆ ನಾನು ಮದುವೆ ಆದ ನಂತರ ಯಾವ ಸೀರೆನೂ ತೊಗೊಂಡಿಲ್ಲ. ಅದು ಒಂದು ಲಕ್ಷ್ಮೀ ಪೂಜೆಗೆ ಎರ್ಸಿದ್ದು ಒಂದೇ ಸೀರೆ ಅಜ್ಜಿಯರು ತಗೋ ಅಂಥೇಳಿ ಅದಕ್ಕೆ ಅದು ಒಂದು ಕೊಡ್ಸ್ಯಾರ ಅಷ್ಟೇ. ಅದು ಒಂದೇ ಐತಿ. ಅದು ಬಿಟ್ಟು ಮತ್ತೆ ಯಾವ ಸೀರೆ ತೊಗೊಂಡಿಲ್ಲ. ಮತ್ತು ನೀವು ನೋಡ್ತಿರ್ಬೋದು, ನಾ ಸೀರೆ ಜೊತೆ ಬ್ಲೌಸ್ ಹೊಲಿಸೇ ಇಲ್ಲ. ಯಾಕಂತಂದ್ರೆ ಏನು ಗೊತ್ತ್ರಿ, ಇಲ್ಲಿ ಟೇಲರ್ ಸ್ವಲ್ಪ ಹೆಂಗೋ ಹೊಲಿದು ಕೊಡತ್ತಾರ, ಹಾಗಾಗಿ ನಾವು ಹೊಲ್ಸಕ್ಕೂ ಹೋಗಿಲ್ಲ. ಸ್ವಲ್ಪ ತಳಗಾದ ನಂತರ ಹೊಲಿಸ್ಕೋಬಹುದು ಅಂದ್ಕೊಂಡೆ, ಅದಕ್ಕೆ ಇಟ್ಬಿಟ್ಟಿನಿ ಎಲ್ಲ ಸೀರೆ. ನಾನು ಉಟ್ಕೊಳಕ್ಕೆ ಬರೋದಿಲ್ರಿ, ಉಟ್ಕೊಳಕ್ಕೆ ಒಂದು ಕಲಿಬೇಕು ಪ್ರಾಪರಾಗಿ, ಅದಕ್ಕೆ ಬಿಟ್ಬಿಟ್ಟಿನಿ ಸೀರೆ. ಸ್ವಲ್ಪ ಡ್ರೆಸ್ ತೊಗೊಳಕತ್ತೇನೆ ಈಗ ರೆಡಿಮೇಡ್ ಸೀರೆ ಬರತ್ತಾವು, ಅವನ್ನ ತೊಗೊಳ್ಬೇಕಂತ ಪ್ಲ್ಯಾನ್ ಐತೆ ನನಗೆ. ಸೊ ನನ್ನ ಸಾರಿ ಕಲೆಕ್ಷನ್ ಹೆಂಗಿತ್ತು, ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಒಳಗೆ ತಿಳಿಸಿ. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ ಅಂತ. ನೆಕ್ಸ್ಟ್ ಲಾಗ್ ನನ್ನ ಮದ್ವೆ ಸಾರಿದು ರೀಕ್ರಿಯೇಟ್ ಮಾಡ್ತೀನಂತ. ಎಲ್ಲರೂ ಅಲ್ಲಿ ಮಟ್ಟ ವೇಟ್ ಮಾಡ್ತೀನಿ.